ಜೀವಾವಧಿ ಶಿಕ್ಷೆ ರದ್ದು ಕೋರಿದ ಶಾಸಕ ವಿನಯ್ ಕುಲಕರ್ಣಿ ಸಿಬಿಐಗೆ ನೋಟಿಸ್ ಜಾರಿ. ಜೀವಾವಧಿ ಶಿಕ್ಷೆ ರದ್ದು ಕೋರಿದ ಶಾಸಕ ವಿನಯ್ ಕುಲಕರ್ಣಿ ಸಿಬಿಐಗೆ ನೋಟಿಸ್ ಜಾರಿ ಮಾಡಿದ ಕರ್ನಾಟಕ ಹೈಕೋರ್ಟ್. ಯಾವುದೇ ಪ್ರಬಲ ಸಾಕ್ಷ್ಯ ಇಲ್ಲದ ಕಾರಣ ಶಿಕ್ಷೆ ಅಮಾನತು ಮಾಡಿ ವಿನಯ್ ಕುಲಕರ್ಣಿ ಪರ ವಕೀಲ ಸಿವಿ ನಾಗೇಶ್ ವಾದ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಸಿಬಿಐಗೆ ನೋಟಿಸ್ ಜಾರಿ. ಆಕ್ಷೇಪಣೆ ಸಲ್ಲಿಸಲು ಟೈಮ್ ಕೇಳಿದ ಕಾರಣ ವಿಚಾರಣೆ ಮುಂದೂಡಿಕೆ. ರಜಾಕಾಲಿನ ಪೀಠದ ಮುಂದೆ ಅರ್ಜಿ ವಿಚಾರಣೆ ಕೋರಲು ಅನುಮತಿ. ಜೀವಾವಧಿ ಶಿಕ್ಷೆ ರದ್ದು ಕೋರಿದ ಶಾಸಕ ವಿನಯ್ ಕುಲಕರ್ಣಿ ಸಿಬಿಐಗೆ ನೋಟಿಸ್ ಜಾರಿ ಮಾಡಿದ ಕರ್ನಾಟಕ ಹೈಕೋರ್ಟ್. ಯಾವುದೇ ಪ್ರಬಲ ಸಾಕ್ಷ್ಯ ಇಲ್ಲದ ಕಾರಣ ಶಿಕ್ಷೆ ಅಮಾನತು ಮಾಡಿ ವಿನಯ್ ಕುಲಕರ್ಣಿ ಪರ ವಕೀಲ ಸಿವಿ ನಾಗೇಶ್ ವಾದ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಸಿಬಿಐಗೆ ನೋಟಿಸ್ ಜಾರಿ. ಆಕ್ಷೇಪಣೆ ಸಲ್ಲಿಸಲು ಟೈಮ್ ಕೇಳಿದ ಕಾರಣ ವಿಚಾರಣೆ ಮುಂದೂಡಿಕೆ. ವಿನಯ್ ಪರ ವಕೀಲ ಸಿವಿ ನಾಗೇಶ್ ವಾದ ಏನು? ಹಾಗಾದ್ರೆ ವಿಚಾರಣಾ ಹಂತದಲ್ಲಿ ಆರೋಪಿಗಳು ಜಾಮೀನಿನಲ್ಲಿದ್ದರು. ಈ ಹಿಂದೆ ಮೆರಿಟ್ ಆಧಾರದ ಮೇಲೆ ಸುಪ್ರೀಂನಿಂದ ಜಾಮೀನು ಮಂಜೂರಾಗಿತ್ತು. 7 ಪ್ರತ್ಯಕ್ಷದರ್ಶಿಗಳು ಸೇರಿ ಪ್ರಾಸಿಕ್ಯೂಷನ್ನ ಬಹುತೇಕ ಸಾಕ್ಷಿಗಳು ಹೇಳಿಕೆಯನ್ನ. ಹೀಗಾಗಿ ಈ ಅಂಶಗಳನ್ನು ಪರಿಗಣಿಸಿ ಶಿಕ್ಷೆ ಅಮಾನತು ಮಾಡಬೇಕು. ಯಾವುದೇ ಪ್ರಬಲ ಸಾಕ್ಷ್ಯಾಧಾರಗಳಿಲ್ಲದಿದ್ದರೂ ವಿನಯ್ಗೆ ಜೀವಾವಧಿ ಶಿಕ್ಷೆ ಆಗಿದೆ. ವಿಚಾರಣಾ ಹಂತದಲ್ಲಿ ಆರೋಪಿಗಳು ಜಾಮೀನಿನಲ್ಲಿರ್ತಾರೆ. ಈ ಹಿಂದೆ ಮೆರಿಟ್ ಆಧಾರದ ಮೇಲೆ ಸುಪ್ರೀಂನಿಂದ ಜಾಮೀನು ಮಂಜೂರಾಯಿತು. ಸಾಕ್ಷಿಗಳು ಹೇಳಿಕೆಯನ್ನ ಬದಲಿಸಿದ್ದಾರೆ. ಈ ಅಂಶಗಳನ್ನ ಪರಿಗಣಿಸಿ ಶಿಕ್ಷೆಗೆ ಅಮಾನತು ನೀಡಬೇಕು ಅಂತ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಎಸ್ ನೋಡಿ, ಅಂದ್ರೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸರಿಯಾದ ರೀತಿಯಲ್ಲಿಲ್ಲ. 7 ಪ್ರತ್ಯಕ್ಷದರ್ಶಿಗಳೇನಿದ್ರು, ಸಾಕ್ಷಿಗಳೇನಿತ್ತು, ಅವರು ತಮ್ಮ ಹೇಳಿಕೆಯನ್ನ ಬದಲಾಯಿಸಿದ್ದಾರೆ. ಅವರ ಹೇಳಿಕೆಗಳನ್ನ ಸರಿಯಾದ ರೀತಿಯಂತ ಸಾಕ್ಷಿಗಳಿಲ್ಲ. ಹಾಗಾಗಿ ಏನು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಅಲ್ಲ ಕೋರ್ಟ್, ಇದನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಇದೀಗ ಸಿಬಿಐಗೆ ನೋಟಿಸ್ ಜಾರಿ ಮಾಡಿರುವಂಥದ್ದು. ಈ ಕುರಿತಾಗಿ ಹೈಕೋರ್ಟ್ ಸಿಬಿಐಗೆ ನೋಟಿಸ್ ಜಾರಿ ಮಾಡಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. 160 ಪುಟಗಳ ತೀರ್ಪಿರುವುದರಿಂದ ಆಕ್ಷೇಪಣೆಗೆ ಸಮಯಕ್ಕೆ ಸಿಬಿಐ ಮನವಿ. ವಿನಯ್ ಕುಲಕರ್ಣಿ ಪರ ವಕೀಲರಿಂದ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ. ರಜಾಕಾಲದ ಪೀಠದಲ್ಲಿ ಅಹವಾಲು ಮಂಡಿಸಲು ಹೈಕೋರ್ಟ್ ಸೂಚನೆ. ಅರ್ಜಿದಾರರಿಗೆ ಅವಕಾಶ ನೀಡಿದ ಹೈಕೋರ್ಟ್ ವಿಭಾಗೀಯ ಪೀಠ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಮಗೆ ವಿಧಿಸಿರುವಂತಹ ಜೀವಾವಧಿ ಶಿಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ್ ಇಂಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಬಲ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಶಿಕ್ಷೆಯನ್ನ ಅಮಾನತುಗೊಳಿಸುವಂತೆ ಅವರ ಪರ ವಕೀಲರು ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ.